ವಿನಯ್ ಕುಲಕರ್ಣಿ ಅವರ ಬಣಕ್ಕೆ ಸಿಕ್ಕ ನ್ಯಾಯಯುತ ಜಯ. ಪ್ರದೀಪ್ ಗೌಡ ಪಾಟೀಲ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ. ಲಿಂಗಾಯತ್ ಸಮಾಜದ ಏಳಿಗೆಗಾಗಿ ಸರ್ವತೋಮುಖ ಬೆಳವಣಿಗೆಗಾಗಿ ಕೆಲಸ ಮಾಡಲು ಕೆಪಿಸಿಸಿ ಸದಸ್ಯೆ ಲಿಂಗಾಯತ್ ಮುಖಂಡೆ ಶಿವಲೀಲಾ ಕುಲಕರ್ಣಿ ತಾಕೀತು. ಸತ್ಯಮೇವ ಜಯತೆ, ಸತ್ಯಕ್ಕೆ ಸಿಕ್ಕ ಜಯ ಇದಾಗಿದೆ. ಖ್ಯಾತ ನ್ಯಾಯವಾದಿ ಪ್ರಕಾಶ್ ಭಾವಿಕಟ್ಟಿ. ಲಿಂಗಾಯತರಿಗೆ ಹಾಸ್ಟೆಲ್ ವ್ಯವಸ್ಥೆ ಸೇರಿದಂತೆ ವಿದ್ಯಾರ್ಥಿ ಕಲ್ಯಾಣಕ್ಕಾಗಿ ಶ್ರಮಿಸುವೆ. ಅಧ್ಯಕ್ಷ ಪ್ರದೀಪ್ ಗೌಡ ಪಾಟೀಲ್. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಕಳೆದ ವರ್ಷ ಅಖಿಲ ಭಾರತ ಲಿಂಗಾಯತ್ ಮಹಾಸಭಾ ಚುನಾವಣೆ ಧಾರವಾಡ ಜಿಲ್ಲಾ ಘಟಕದ ಚುನಾವಣೆ ನಡೆದಿತ್ತು. ಚನ್ನಬಸವನಗರ ಹಳಿಯಾಳ್ ರಸ್ತೆಯಲ್ಲಿರುವ ಕಚೇರಿಯಲ್ಲಿ ಈ ಚುನಾವಣೆ ನಡೆದಿತ್ತು. ಆದರೆ ಈ ಚುನಾವಣೆಯಲ್ಲಿ ವಿನಯ್ ಕುಲಕರ್ಣಿ ಬಣದ ಬೆಂಬಲಿತ ಅಭ್ಯರ್ಥಿ ಪ್ರದೀಪ್ ಗೌಡ ಪಾಟೀಲ್ ಅವರ ಬಣ ಜಯಬೇರಿ ಬಾರಿಸಿತ್ತು. ಆದರೆ ಚುನಾವಣೆಯಲ್ಲಿ ಸೋತ ಗುರುರಾಜ್ ಹುಣಸೇಮರದವರ ಬಣ ಈ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ, ಮೋಸವಾಗಿದೆ, ಮರು ಚುನಾವಣೆ ನಡೆಸಬೇಕೆಂದು ನ್ಯಾಯಾಲಯದಲ್ಲಿ ದಾವೆ ಹೂಡಿತ್ತು. ಕಳೆದ 7 ತಿಂಗಳಿನಿಂದ ಅಖಿಲ ಭಾರತ ಲಿಂಗಾಯತ್ ಮಹಾಸಭಾ ಧಾರವಾಡ ಜಿಲ್ಲಾ ಘಟಕದ ಕಚೇರಿ ಕಳೆಗುಂದಿತ್ತು. ಈಗ ನ್ಯಾಯಕ್ಕೆ ನ್ಯಾಯ ಸಿಕ್ಕಿದೆ. ಪ್ರದೀಪ್ ಗೌಡ ಪಾಟೀಲ್ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಹಲವಾರು ಲಿಂಗಾಯತ್ ಮುಖಂಡರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ಅವರು ಏನೇನು ಮಾತನಾಡಿದ್ದಾರೆ ಎಂಬುದು ಕೇಳೋಣ. ನೇರವಾಗಿ ಅಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಲಿಂಗಾಯತ್ ಮಹಾಸಭಾ ಧಾರವಾಡ ಜಿಲ್ಲಾ ಘಟಕದ ಈ CB ನಗರ್ ಹಳಿಯಾಳ್ ರಸ್ತೆಯಲ್ಲಿರುವ ಕಚೇರಿಗೆ ನಾವು ನಿಮ್ಮನ್ನು ನೇರವಾಗಿ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ, ಸಮಾರಂಭವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನೋಡೋಣ ಯಾವ್ಯಾವ ರೀತಿ ನಡೀತಾ ಇದೆ ಅನ್ನೋದ. ಬನ್ನಿ ಮಹಾವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತ ಪಬ್ಲಿಕ್ ಚಾನಲ್ದೊಂದಿಗೆ ಸಂಪರ್ಕದಲ್ಲಿರಿ. ಜಿಲ್ಲಾ ಘಟಕದ ಈ ಕಚೇರಿಯಲ್ಲಿ ನಡೆದ ಅಧಿಕಾರ ಸ್ವೀಕಾರ ಸಮಾರಂಭದ ಈ ಭವ್ಯ ಸಮಾರಂಭದಲ್ಲಿ ಶ್ರೀ ಶಿವಶರಣ ಕೊಟ್ರಪ್ಪ ಕಲಬ್ ಶೆಟ್ಟರ್ ನಿರೂಪಿಸಿದರು. ಶ್ರೀ ವೀರೇಶ್ ಕೆಳಗೇರಿ ವಂದಿಸಿದರು. ಲಿಂಗಾಯತ್ ಮಹಾಸಭಾದ ಧಾರವಾಡ ಜಿಲ್ಲಾ ಘಟಕದ ಒಂದು ಅಧಿಕಾರ ಸ್ವೀಕಾರದ ದಿವ್ಯ ಭವ್ಯ ಸಮಾರಂಭದಲ್ಲಿ ಅನೇಕ ಸದಸ್ಯರು, ಗುರು ಹಿರಿಯರು ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು. ಅಧಿಕಾರ ಸ್ವೀಕಾರ ನಂತರ ಪ್ರದೀಪ್ ಪಾಟೀಲ್ ಅವರ ಬಣ ಶ್ರೀಮತಿ ವಿನಯ್ ಕುಲಕರ್ಣಿ ಅವರ ಮನೆಗೆ ಹೋಗಿ ಭೇಟಿ ಮಾಡಿ ಅವರ ಜೊತೆ ಚರ್ಚೆಯನ್ನು ಮಾಡಿದರು. ಬನ್ನಿ ನೋಡೋಣ ಏನೇನು ಮಾತಾಡ್ತಾ ಇದ್ದಾರೆ. 6 ತಿಂಗಳಿಂದ ಅಧ್ಯಕ್ಷ ಇದ್ರ ಮೇಲೆ ಕೋರ್ಟಿಂದ ಸ್ಟೇ ಇತ್ತು. ಇವತ್ತು ಕೋರ್ಟ್ ವೇಕೆಟ್ ಮಾಡಿಸಿ ಮತ್ತು ಅವರು ಅಧ್ಯಕ್ಷ ಸ್ಥಾನವನ್ನು ಇವತ್ತು ತಗೊಂಡಾರ ಕೈಗ. ಪ್ರದೀಪ್ ಪಾಟೀಲ್ ಅವ್ರ ಬಗ್ಗೆ ಎಲ್ಲರಿಗೂ ಬಹಳಷ್ಟು ಪ್ರೀತಿ ಐತಿ. ಸಮಾಜವನ್ನು ಮುಂದಿಟ್ಕೊಂಡು ಅವ್ರು ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ನಮಗೈತಿ. ಅವ್ರ ಜೊತೆಗೆ ನಾವೆಲ್ಲರೂ ಕೂಡಿ ಸಮಾಜ ಕಟ್ಟುವಂಥ ಕೆಲಸ ಮಾಡ್ತೀವಿ. ಭಾಳ ತಿಂಗಳ ನಂತರ ಲಿಂಗಾಯತ್ ಮಹಾಸಭೆಗೆ ಒಂದು ನ್ಯಾಯಯುತ ನ್ಯಾಯ ಸಿಕ್ಕಿದೆ. ನಮ್ಮ ಜೊತೆ ಪ್ರಕಾಶ್ ಭಾವಿಕಟ್ಟಿ ಅವರಿದ್ದಾರೆ, ಖ್ಯಾತ ನ್ಯಾಯವಾದಿಗಳು ಹಾಗೂ ಲಿಂಗಾಯತ್ ಮುಖಂಡರು. ಈ ನ್ಯಾಯ ದೊರಕಿದ ಸಿಕ್ಕಿದ ಬಗ್ಗೆ ಅವರು ಏನು ಮಾತಾಡ್ತಾರೆ ಕೇಳೋಣ. ಪ್ರಕಾಶ್ ಅವರೇ, ಏನು ಅನ್ನಿಸ್ತಾ ಇದೆ ಇವತ್ತು ನಿಮಗೆ? ಇದೊಂದು ನಮಗೊಂದು ಹರ್ಷ ಅನಿಸಾಗೈತಿ. ಯಾಕಂದ್ರೆ 4-5 ತಿಂಗಳಿಂದ ನಾವು ವಿಜಯಶಾಲಿ ಆದರೂ ಕೋರ್ಟ್ನಲ್ಲಿ ಕೇಸ್ ಇರೋದರಿಂದ ನಾವು ಸ್ವಲ್ಪ ಇದಾಗಿತ್ತು. ಅದರಿಂದ ಈಗ ನಮ್ಗೆ ಕಾನೂನಾತ್ಮಕ ಹೋರಾಟದಲ್ಲಿ ನಮ್ಗೆ ಜಯ ಸಿಕ್ಕಿದೆ. ಇದರಲ್ಲಿ ನಮ್ಮ ವಕೀಲರಾದಂಥ ನಿಲುಪ್ ಅಂತವರು ಮತ್ತು ರಾಜು ಅಂಗಡಿಯವರು, ಕೋಟಿಯವರು, ಉಳ್ಳಾಗಡ್ಡಿಯವರು, ಕಲ್ಲನಗೌಡರು ಸರ್, ಇವರೆಲ್ಲ ನಮ್ಮ ಹಿರಿಯ ವಕೀಲರು ಮಾಡಿದಂಥ ಪ್ರಯತ್ನದಿಂದ ನಾವು ನಮ್ಗೆ ಸಿಕ್ಕಂಥ ತಡೆಯಾಜ್ಞೆಯನ್ನು ಮೇಲಿನ ಕೋರ್ಟು ತೆರವುಗೊಳಿಸಿದ್ದರಿಂದ ನಾವೆಲ್ಲ ಈಗ 30 ಜನ ಇದ್ದೀವಿ. ನಾವು 30 ಜನನೆಲ್ಲ ನಾವು ಇವತ್ತು ಚಾರ್ಜ್ ತೊಗೊಂಡಿದ್ದಕ್ಕೆ ನಮ್ಗೆ ಹರ್ಷ ಆಗೈತೆ ಅಂಥೇಳಿ ಲಿಂಗಾಯತ ಸಮಾಜದ ವೀರಶೈವ ಲಿಂಗಾಯತ ಸಮಾಜದ ಸಮುದಾಯ ಭವನವನ್ನು ಪ್ರಗತಿಯಲ್ಲಿ ಮುಂದಡಿಸ್ಕೊಂಡು ತೊಗೊಂಡು ಹೋಗ್ತದೆ ತಮ್ಮಲ್ಲಿ ವಿನಂತಿಸ್ಕೊಂಡು. ಇವತ್ತು ಅಧಿಕಾರ ವಹಿಸ್ಕೊಂಡ್ರೆ ಕೋರ್ಟ್ ನಿಮ್ಮಂತೆ ತೀರ್ಪು ಕೊಡ್ತು. ಹೆಂಗೆ ಅನ್ನಿಸ್ತದ, ಏನು ಅನ್ನಿಸ್ತದ ಇದು ನಿಮಗೆ? ನ್ಯಾಯಕ್ಕೆ ಜಯ ಸಿಕ್ತು. ಸಮಾಜದ ಕೆಲಸಕ್ಕೆ ನಮಗೆ ಅನುವು ಮಾಡಿಕೊಟ್ಟಿದ್ದೆ. ಎಲ್ಲರೂ ನಮ್ಮ ನಾಗರಾಜ್ ಊರಿಗೆ ಬಂದು ಮನೋಜ್ ಸಂಗೋಳಿ ಎಲ್ಲ ನಮ್ಮ ಟೀಮು ಒಳ್ಳೆ ಟೀಮ್ ಐತಿ. ಈ ಟೀಮಿಂದ ಎಲ್ಲ ಕಡೆ ಒಂದು ಒಳ್ಳೆಯ ಕೆಲಸ, ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ನಿಮಗೆ ಅಧಿಕಾರ ಅವಧಿ ಒಳಗೆ ಲಿಂಗಾಯತರ ಸಮಾಜಕ್ಕೆ ಏನು ಮಾಡ್ಬೇಕಂತ ಮಾಡಿರಿ? ಸಮಾಜಕ್ಕೆ ಅಂದ್ರೆ ಮೊದಲಿಗೆ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಬೇಕಂತ ಮಾಡಿದ್ವಿ. ಅಷ್ಟು ನಮ್ಮದು ಆದ್ಯತೆ ಹಾಸ್ಟೆಲ್ ಇದ್ದು. ಆಮ್ಯಾಗ
KS ಸ್ಟಡಿ ಮಾಡ್ತಾರಲ್ಲ ಅವ್ರಿಗೆ ಉದ್ಯೋಗ ಮೇಳ, ಆಮೇಲೆ ರೈತರಿಗೆ ಸಾವಯವ ಕೃಷಿ ಬಗ್ಗೆ ಕೆಲವೊಂದು ಕಾರ್ಯಕ್ರಮಗಳು ಇವನ್ನೆಲ್ಲ ಮಾಡಬೇಕಂತ ಇಟ್ಕೊಂಡೆ. ಮತ್ತು ಹಿರಿಯರ ಸಲಹೆ ಮೇಲೆ ಏನು ಮಾಡ್ತಾರೆ. ಲಿಂಗಾಯತ್ ಮುಖಂಡರು, ಮಹಾನಗರ ಪಾಲಿಕೆ ಸದಸ್ಯರು, ಕಾಂಗ್ರೆಸ್ನ ನಾಯಕರು ನಾಗರಾಜ್ ಗೌರಿ ಅವ್ರ ಏನು ಹೇಳ್ತಾರೆ ಇದ್ರ ಬಗ್ಗೆ? ಈಗ ನಿಜವಾಗ್ಲೂ ಸತ್ಯಕ್ಕೆ ಜಯ ಸಿಕ್ಕಿದೆ. ಬಹಳಷ್ಟು ದಿವಸಗಳಿಂದ ಸುಮಾರು 6 ತಿಂಗಳಿಂದ ಏನು ಎಲೆಕ್ಷನ್ ಆದರೂ ಕೂಡ ಅಧಿಕಾರ ಇಲ್ಲೇ ಮಹಾಸಭಾದಲ್ಲಿ ಏನು ನಮ್ಮ ರಾಜ್ಯ ಘಟಕದಿಂದ ನೇಮಕ ಮಾಡಿ ಕಳಿಸಿದಂಥ ಅಧಿಕಾರಿಗಳಿಂದ ಆಡಳಿತ ನಡೀತಾ ಇತ್ತು. ಇವತ್ತು ಸ್ಥಳೀಯರೇ ಆದ ನಮ್ಮ ಪ್ರದೀಪ್ ಅವರು ಭಾಳ ದಿವಸದ ಮೇಲೆ ಎಲೆಕ್ಷನ್ ಆದಮೇಲೆ ಅವರ ಈ ನಮ್ಮ ಜಿಲ್ಲೆಗೆ ಅಧ್ಯಕ್ಷರಾಗಿ ಹೊಸ ಮುಖ ಏನು ಬಂದೈತಿ, ಅಧ್ಯಕ್ಷ ಸ್ಥಾನಕ್ಕೆ ಹೊಸ ಮುಖ ಆಗಿದ್ದರಿಂದ ಅವ್ರಿಗೆ ಹೆಚ್ಚು ಹುರುಪೈತಿ. ಮತ್ತು ಆ ಕಮಿಟಿಯವರು ಏನಿದಾರೆ ಎಲ್ಲ ಕಮಿಟಿಯವರು ಕೂಡ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ಹುಮ್ಮಸ್ಸು ಐತಿ. ಒಳ್ಳೆಯ ಸಂಘಟನೆ ಜೊತೆಗೆ ಸಮಾಜ ಕಟ್ಟುವಂಥ ಕೆಲಸ ಮಾಡ್ತಾರೆ. ನಾವು ರಾಜ್ಯ ಘಟಕದವರು ಕೂಡ ಯಾವತ್ತೂ ಸಮಾಜ ಜೊತೆಗೆ, ಅಧ್ಯಕ್ಷರ ಜೊತೆಗೆ, ಈ ಕಮಿಟಿ ಜೊತೆಗೆ ನಾವು ಇರ್ತೀವಿ. ಏನು ಅವ್ರ ಬೇಡಿಕೆ ಐತಿ, ಏನು ಬಡ ವಿದ್ಯಾರ್ಥಿಗಳಿಗೆ ಉಚಿತ ಹಾಸ್ಟೆಲ್ ವಸತಿಗಳನ್ನು ಮಾಡೋ ವಿಚಾರ ಏನೈತಿ, ಇದಕ್ಕೆ ನಾವು ಕೂಡ ಅವ್ರಿಗೆ ಕೈ ಜೋಡಿಸಿ ಕೈಲಾದಂಥ ಸಹಾಯ ಮಾಡಿ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರನೇ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರದಿಂದ ಏನು ನೆಸೆಸಿಟಿ ಎಲ್ಲ ತಗೊಂಡು ನಮ್ಮ ಶಾಸಕರುಗಳು ವಿನಯ್ ಕುಲಕರ್ಣಿ ಅವರು ಇರ್ಬೋದು, ಅನೇಕ ನಮ್ಮ ಸಮಾಜದ ಶಾಸಕರು ನಮ್ಮ ಈ ಅಧಿಕಾರದ ಸರ್ಕಾರದಾಗ ಅದಾರ. ಅವ್ರ ಕಡೆಯಿಂದ ನಾವು ಸಹಾಯ ತಗೊಂಡು ಕೂಡಲೇ ನಾವು ಹಾಸ್ಟೆಲನ್ನು ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಗೃಹವನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತಿದ್ದು ಈ ಸಂದರ್ಭ ಹೇಳ್ತೇವೆ. ಲಿಂಗಾಯತ ಅಭಿವೃದ್ಧಿ ನಿಗಮ ಆಗಬೇಕನ್ನೋದು ಭಾಳ ದಿವಸದಿಂದ ಕೂಗದ, ಅದಕ್ಕೇನು ಮಾಡ್ತೀವಿ? ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇದೆ. ಸುಮಾರು ಅನುದಾನ ಈಗ ಹೆಚ್ಚು ಕಡಿಮೆ ನಮಗೆ ಸುಮಾರು 400 ಕೋಟಿ ಆ ನಿಗಮಕ್ಕೆ ಅನುದಾನವೂ ಕೊಟ್ಟಾರ. ಈಗಾಗಲೇ ಅನೇಕ ವೆಹಿಕಲ್ಗಳಿರ್ಬೋದು, ರೈತರಿಗೆ ಬೋರ್ವೆಲ್ಗಳಿರ್ಬೋದು, ಈಗಾಗಲೇ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಈಗಾಗಲೇ ಪೂರೈಸ್ತಾ ಇದ್ದೀವಿ. ಈಗ 2 ವರ್ಷದಲ್ಲಿ ನಮ್ಗೆ ಈ ಹಿಂದೆ ಕೊಟ್ಟು ಯಾವುದೇ ಸರ್ಕಾರ ಅಷ್ಟು ಅನುದಾನ ಕೊಟ್ಟಿಲ್ಲ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾಕ್ಕೆ. ಅಷ್ಟು ಆ ನಿಗಮಕ್ಕೆ ಈ ಸತಿ ನಮ್ಮ ಸರ್ಕಾರ ದುಡ್ಡು ಕೊಟ್ಟೈತಿ. ಇನ್ನೂ ಹೆಚ್ಚು ಬೇಡಿಕೆ ಇಟ್ಟು ಏನು ನಮ್ಮ ಸಮಾಜದಲ್ಲಿರುವಂಥ ಬಡವರಿಗೆ, ಸಮಾಜದಲ್ಲಿ ಅನಾನುಕೂಲ ಯಾರಿಗೈತಿ ಅಂಥವ್ರಿಗೆ ಅನುಕೂಲ ಮಾಡುವಂಥ ಪರಿಸ್ಥಿತಿ ಅನುಕೂಲ ಮಾಡ್ತೀವಿ ಈ ಸಂದರ್ಭದಾಗ. ನಿಗಮದ ಅಧ್ಯಕ್ಷರು ಯಾರದಾರ್ರಿ ಈಗ? ವಿಜಯಾನಂದ್ ಕಾಶ್ಯಪ್ನವರು.